ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿದ್ಯಾ ವಿದ್ಯಾ ಕಾಪಾಡು, ವಿದ್ಯಾ ಕಾಪಾಡು. ನಿಮ್ಮಕ್ಕ ಸುಂದ್ರಿನೂ ಇದೇ ಸ್ಥಿತಿಯಲ್ಲಿದ್ಲೋ ಏನೋ ಅಲ್ವಾ? ಇನ್ ಮುಂದೆ ಜಾಜಿನಲ್ಲ, ಬೇರೆ ಯಾವುದೇ ಹೆಣ್ಮಕ್ಳನ್ನ ಕಣ್ಣೆತ್ ನೋಡಿದ್ರೆ ಸಾಯಿಸ್ಬಿಡ್ತೇನೆ. ನಾಳೆಯಿಂದ ದುರ್ಗಾ ಸಪ್ತಾಹ. ನೀವು ಇಲ್ಲೇ ಇದ್ದು ನಮ್ಮನೆ ಪೂಜೆಗೆ ಸಹಾಯ ಮಾಡ್ತೀರಿ ಅಂತ ಲಲಿತಾ ಹೇಳ್ತಾ ಇದ್ಲಿ. ಇದಕ್ಕಿಂತ ಭಾಗ್ಯ ಬೇರೆ ಏನಿದೆ ಹೇಳಿ? ನನಗೂ ಸಂತೋಷದ ವಿಚಾರವೇ. ನೀವು ಹಿರಿಯರು ಕಿರಿಯರಿಗೆ ಕೈ ಮುಗಿಬಾರದು. ಹಿರಿತನ ಕಿರಿತನ ವಯಸ್ಸಿನ ಲೆಕ್ಕ, ಗುಣಕ್ಕಲ್ಲ. ತಲತಲಾಂತರದಿಂದ ಆ ಮಹಾತಾಯಿ ಇದ್ದಾಳೆ. ವಂಶ ಪಾರಂಪರ್ಯವಾಗಿ ಆಕೆಗೆ ಕೈ ಮುಕ್ಕೊಂಡೇ ಬರ್ತಾ ಇದ್ದೀನಿ. ನಿಮ್ಮಲ್ಲಿ ಆ ಮಹಾತಾಯಿನ ಕಾಣ್ತಾ ಇದ್ದೀನಿ. ಕೈ ಮುಗಿದ್ರೆ ಸಮಾಧಾನ ಆಗತ್ತೆ, ಮನಸ್ಸಿಗೆ ಅದೇನೋ ಅವ್ಯಕ್ತ ಆನಂದ. ನಿಮಗೆ ಸಂತೋಷ ಆಗೋದಾದ್ರೆ ನಾನು ಅದಕ್ಕೆ ಅಡ್ಡಿಪಡಿಸೋದಿಲ್ಲ. ಕಲ್ಲಿನ ವಿಗ್ರಹದಲ್ಲೇ ದೇವರನ್ನು ಕಂಡು ಕೈ ಮುಗಿತೀವಿ. ಇನ್ನು ಸಾಕ್ಷಾತ್ ತಾಯಿನ ಕಂಡು ಕೈ ಮುಗಿದೇ ಇದ್ರೆ ಆಗುತ್ತಾ? ನಿಮ್ಮನ್ನು ನೋಡ್ತಾ ಇದ್ರೆ ಅನೇಕ ರೂಪಗಳು ಮನಸ್ಸಿನಲ್ಲಿ ಮೂಡಿ ಬರುತ್ತೆ. ನನ್ನ ಹೆತ್ತಮ್ಮ ನೆನಪು ಬರ್ತಾಳೆ. ಶಂಕರಾಚಾರ್ಯರಿಗೆ ದಿವ್ಯ ಜ್ಞಾನವನ್ನು ಕರುಣಿಸಿದ ಅವರ ತಾಯಿ ನನಗೆ ಕಾಣ್ತಾಳೆ. ಶಿವಾಜಿಗೆ ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಅವನನ್ನು ರಣಧೀರನಾಗಿ ಮಾಡಿದಂಥ ಅವರ ತಾಯಿ ಜೀಜಾಬಾಯಿ ರೂಪ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅರಿವಿಲ್ಲದೆ ಈ ಕೈಗಳು ನಮಸ್ಕಾರ ಮಾಡುತ್ತೆ. ಬಾಯಿಂದ ಮಾತುಗಳೇ ಹೊರಡೋಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತೇ ಆಡಬೇಡಿ. ಅಂದರೆ ಹೇಗೆ ತಾಯಿ? ಮಾತು ಸುಳ್ಳುಗಳನ್ನ ಕಲ್ಸತ್ತೆ. ಮನುಕುಲ ಸೃಷ್ಟಿಯಾದಾಗ ಮಾತೇ ಇರಲಿಲ್ಲ. ಮಾತಿಲ್ದೆ ಎಲ್ಲರಿಗೂ ಎಲ್ಲವೂ ಅರ್ಥ ಆಗ್ತಿತ್ತು. ಈಗಲೂ ಮನುಕುಲಕ್ಕೆ ಬಿಟ್ರೆ ಯಾವ ಪಶು ಪಕ್ಷಿ ಚರಾಚರಿಗಳಿಗೂ ಮಾತಿಲ್ಲ ನೋಡಿ. ಧ್ವನಿ ಮಾತಿಗಿಂತ ಮನಸ್ಸಿನ ಮಾತು ಬೇಗ ತಲುಪತ್ತೆ ಒಬ್ರಿಂದ ಒಬ್ರಿಗೆ. ಬಾಯಿ ಮಾತು ನಿಲ್ಲಿಸಿ ಈಗ ನೀವು ಕಾಣ್ತಿರೋ ಮನಸ್ಸಿನ ಮಾತಿಗೆ ಕಿವಿ ಕೊಡಿ. ಅಲ್ಲಿ ನಿಮಗೆ ಬೇರೊಂದು ಭಾವವೇ ಕೇಳುತ್ತೆ. ಏನ್ ಕೇಳುತ್ತೆ ತಾಯಿ? ಶ್ರುತಿ. ಶ್ರುತಿ. ಕಲ್ಯಾಣದಾತ್ರಿ ಕಮನೀಯ ತನೂಲತೆ ತ್ವಾಂ ಕಂ ಚಾಪಿ ಕಾಲಮನುಚಿಂತ್ಯ ಹೃದಯ ಮಧ್ಯೆ ಕಾಮಂ ಪ್ರಹರ್ಷ ಭರಿತೇನ ಮಯಾ ತವಾದ್ಯ ಪುಷ್ಪಾಂಜಲಿಶ್ಚರಣಯೋದಯಮಂಬಕೀರ್ಣಃ. ಏತನ್ಮದೀಯ ಸುಕೃತಂ ಪರಮಂ ಪುರಾಣ. ಶುರುವಾಗ್ಲಿ ದುರ್ಗಾ ಸಪ್ತಾಹ. ಆಗ್ಬೇಕಾಗಿರೋದು ತುಂಬಾ ಇದೆ. ನನ್ನ ಅಕ್ಕ ಅಂತ ಯಾರೂ ಕರೆದೇ ಇರಲಿಲ್ಲ. ನೀನು ಕರೆದೆ, ನನಗೆಷ್ಟು ಖುಷಿ ಆಯಿತು ಗೊತ್ತಾ? ನೀನು ಬರದೇ ಇದ್ದಿದ್ರೆ ಆ ಜಗ್ಗಿ ನನ್ನ ಕತೆನೇ ಮುಗಿಸಿರೋನು. ಸುಂದರಿ ಅಕ್ಕಂಗಾಗಿದ್ದ ನ್ಯಾಯ ನಿನಗಾಗಬಾರ್ದು ಅಂತ ಅನಿಸ್ತು, ಅದಕ್ಕೆ ಬಂದೆ. ಇನ್ನು ಮುಂದೆ ಜಗ್ಗಿ ಅಲ್ಲ, ಬೇರೆ ಯಾರೇ ನಿನಗೆ ತೊಂದರೆ ಕೊಟ್ಟರು ನನಗೆ ಹೇಳು. ನಿನ್ನ ತಮ್ಮ ಅಂತ ಅನಿಸ್ಕೊಂಡವನು ನಾನಿದ್ದೀನಿ. ನೀನಿನ್ನೂ ಇಲ್ಲೇ ಇದೆಯಾ? ಬೆಳಗ್ಗಿನೇ ಹೋಗ್ತೀನಿ ಅಂತ ಹೇಳಿದೆ, ಹೋಗಲಿಲ್ಲ. ತಿಂಡಿ ತಿಂದೆ, ಎರಡೆರಡು ಸಲ ಕಾಫಿ ಕುಡ್ದೆ, ಎಲ್ಲ ಆಯ್ತಲ್ಲ. ಏನಾಗ್ಬೇಕು ನಿನಗೆ? ಅಜ್ಜಿ,
ಅವರೆಲ್ಲೂ ಹೋಗ್ತಿಲ್ಲ. ಯಾಕಪ್ಪ ಮನೇಲಿರೋ ಜನ ಸಾಲ್ದೆ? ಇಂಥವ್ರನ್ನೆಲ್ಲ ಮನೆ ಒಳಗೆ ಸೇರ್ಸಿದ್ರೆ ಒಂಟೆ ಮನೆ ಹೊಕ್ಕಂಗೆ. ಮೊದಲು ಮೂತಿ ತೂರಿಸ್ತಾರೆ, ಆಮೇಲೆ ಇಡೀ ದೇಹ, ಆಮೇಲೆ ಮನೇಲಿರೋರೇ ಆಚೆ ಇರಬೇಕಾಗತ್ತೆ. ಕಳಿಸಿ ಇವ್ರನ್ನ. ಪಾಪ ನೆನ್ನೆನ್ನೆ ಹೊರಟಿದ್ರು. ಇನ್ನೇನು ದುರ್ಗಾ ಸಪ್ತಾಹ ಶುರುವಾಗುತ್ತೆ, ಅದು ಮುಗಿಯೋವರೆಗೂ ಇವರಿಲ್ಲೇ ಇರ್ತಾರೆ. ಅಮ್ಮನಿಗೂ ಅದೇ ಆಸೆ, ಅಮ್ಮನೇ ಹೇಳಿದ್ದು. ಅವಳು ಹೇಳ್ತಾಳೆ, ಅವಳಿಗೇನು ಗೊತ್ತಾಗತ್ತೆ? ಪೂಜೆ ಶುರು ಆದ್ರೆ ನಮಗೆ ಕಾಲಿಡೋದಕ್ಕೆ ಜಾಗ ಇರೋಲ್ಲ. ಇವ್ರು ಇಲ್ಲೇ ಜಾಂಡ ಊಡ್ಬಿಟ್ರೆ ಪೂಜೆ ಆದಂಗೆ. ಇವರಿದ್ರೆ ಎಲ್ಲ ಸುಗಮವಾಗಿ ನಡೆಯುತ್ತೆ. ನನಗೂ ಇವ್ರಿಲ್ಲಿರೋದೇ ಇಷ್ಟ. ನಿಮ್ಮಿಂದ ಇವತ್ತು ನನಗೆ ತುಂಬಾ ದೊಡ್ಡ ಪಾಠ ಆಯಿತು. ನಮ್ಮ ಅಕ್ಕ ಸುಂದರಿ ಸತ್ ಮೇಲೆ ನನ್ನ ಮನಸ್ಸಲ್ಲಿ ಮಂಕ್ ಬೂದಿ ತುಂಬಿತ್ತು. ನೀವು ಅದೆಲ್ಲ ತಪ್ಪು ಅಂತ ತೋರಿಸ್ಕೊಟ್ರಿ. ನೀವಿಲ್ಲದೆ ಇದ್ರೆ ಇವತ್ತು ಈ ಅಕ್ಕನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಇವತ್ತು ನನ್ನನ್ನು ಬಾಯಿ ತುಂಬ ಅಕ್ಕ ಅಂತ ಕರೆದಿದ್ದು ನನಗೆಷ್ಟು ಖುಷಿ ಆಯಿತು ಅಂದರೆ ಇನ್ನು ಮುಂದೆ ಯಾವ ಭಯನೂ ಇಲ್ಲ ನನಗೆ. ಇಷ್ಟು ದಿವಸ ಇವನಿಗೆ ನನ್ನ ಮುಖ ಕಂಡ್ರೇ ಆಗ್ತಿರ್ಲಿಲ್ಲ. ಏ ಹುಡುಗಿ ಏನೇ ಹುಡುಗಿ ಅಂತಲೇ ಮಾತಾಡಿಸ್ತಿದ್ದ. ಇವತ್ತದೆಲ್ಲ ದೂರ ಆಯಿತು, ನಮ್ಮ ಸಂಬಂಧ ಹತ್ರ ಆಯಿತು. ಎಲ್ಲದಕ್ಕೂ ಕಾಲ ಬರಬೇಕು, ಅದಕ್ಕೆ ನಾವು ಕಾಯಬೇಕು. ಏನ್ ಮಾಡ್ಲಿ ಈಗ? ಇರ್ಲಾ ಬೇಡವಾ? ಇರಮ್ಮ, ಧಾರಾಳವಾಗಿರು. ಈ ಮನೇಲಿ ನನ್ನ ಮಾತೆಲ್ಲಿ ನಡೆಯುತ್ತೀಗ? ಒಟ್ನಲ್ಲಿ ನಮ್ಮ ಮನೆ ಈಗ ಧರ್ಮಛತ್ರ ಆಗಿ ಹೋಗಿದೆ. ಯಾರು ಬೇಕಾದ್ರೂ ಬಂದು ಈ ಮನೇಲಿ ಠೆಕಾಣಿ ಉಡ್ಬೋದು. ಮೆತ್ಗೆ ಮೆತ್ಗೆ, ಇದೇ ಒಳ್ಳೆ ಸಮಯ ಸೆಟ್ ತೀರ್ಸ್ಕೊಳಕ್ಕೆ ಅಂತ. ನೀನ್ ಬೇರೆ ಜೋರ ಗೊತ್ತೇ ಹೊತ್ತಿ ನೋವು ಜಾಸ್ತಿ ಮಾಡ್ತಾ ಇದೆಯಲ್ಲೇ. ಸ್ವಲ್ಪ ಸುಮ್ನೆ ಇರ್ತೀರಾ? ಏಟ್ಗಳು ಸರಿಯಾಗಿ ಬಿದ್ದಿದೆ, ಹಚ್ತಾ ಇರೋ ಔಷಧಿ ಒಳಗಡೆ ಇಳಿಯೋದ್ ಬೇಡ್ವಾ? ಈಗ ಸಂತೋಷ ಅಲ್ವೇನೆ ನಿನಗೆ? ನನಗೆ ಯಾಕ್ರಿ ಸಂತೋಷ ಆಗ್ಬೇಕು? ನಿಮಗ್ ಒದೆ ಬಿದ್ರೆ ನಾನೇನಷ್ಟು ಕಟಕ್ಳಲ್ಲ. ನಂಗೆ ಗೊತ್ತು ಕಣೆ, ನೀನ್ ಕೈಯಲ್ಲಿ ಔಷಧಿ ಹಚ್ತಾ ಇದೀಯಾ, ಆದ್ರೆ ಮನ್ಸೊಳಗೆ ಸಂತೋಷ ಪಡ್ತಾ ಇದೀಯಾ. ನಾನು ಮಾಡೋಕ್ಕಾಗದೇ ಇರೋ ಕೆಲಸ ನಮ್ಮ ಅಕ್ಕನ ಮಗ ಮಾಡ್ದಲ್ಲ ಅಂತ ಮೆತ್ಗೆ. ನಿಜವಾಗ್ಲೂ ಇಲ್ಲ. ನಾನು ಈಗ್ಲೂ ಮನ್ಸಲ್ಲಿ ಆ ಮಹಾತಾಯಿನ ಬೇಡ್ಕೋತೀನಿ, ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಓ, ನಾಟಕ ಮಾಡ್ಬೇಡ ನೀನು, ಪಂಚರಂಗಿ ಪುಟ್ಟಿ ನೀನು. ಛೇ, ಅನ್ಯಾಯವಾಗಿ ಕೈ ತಪ್ಪೋದ್ಯಲ್ಲ. ಕೈಗೆ ಬಂದ್ ಜಾಜಿ ಪಾಲಿಗೆ ಬರ್ಲಿಲ್ವೇ? ಅಲ್ಲ, ಆ ವಿದ್ಯಾಶಂಕರ್ಗೂ ಜಾಜಿಗೂ ಅಷ್ಟಕ್ಕಷ್ಟೇ ಅನ್ಕೊಂಡಿದ್ದೆ, ಆದ್ರೆ ಅವನೇ ಬಂದು ಅವಳು ಪರ ವಹಿಸ್ಕೊಂಡ್ಬಿಟ್ನಲ್ಲ. ಅಂದ್ರೆ ನೀವಿನ್ನೂ ಜಾಜಿ ಯೋಚನೆ ಬಿಟ್ಟಿಲ್ವಾ? ಬಿಡೋದಾ? ಇನ್ನೂ ಛಲ ಜಾಸ್ತಿ ಆಗ್ತಾ ಇದೆ, ಪ್ರೀತಿ ಜಾಸ್ತಿ ಆಗ್ತಾ ಇದೆ ಜಾಜಿ ಮೇಲೆ. ನಿನ್ನಿಂದ ಅಂತೂ ನಂಗೆ ಸಂತಾನದ ಭಾಗ್ಯ ಇಲ್ಲ, ಅವಳಿಂದ ಆದ್ರೂ ಪಡ್ಕೋತೀನಿ. ನೋಡ್ತಾ ಇರೇ, ನಿನ್ನ ಕಣ್ಣೆದ್ರಿಗೆ ಅವಳ ಜೊತೆ ಸಂಸಾರ ಮಾಡ್ತೀನಿ, ನಿನ್ನೂ ಹೊಟ್ಟೆ ಉರಿಸ್ತೀನಿ. ನಿಮ್ಗೆ ಮಗು ತಾನೇ ಬೇಕು? ಹೌದೇ, ಈ ಜನ್ಮದಲ್ಲಿ ನಿನ್ನಿಂದ ಅದು ಸಾಧ್ಯ ಇಲ್ವಲ್ಲ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಮಗೆ 6 ಜನ ಮಕ್ಕಳಾದ್ರೂ ಆಗ್ತಾ ಇದ್ರು. ಮನೆ ತುಂಬಾ ಅಪ್ಪ ಅಪ್ಪ ಅಂತ ಓಡಾಡ್ಕೊಂಡಿರ್ತಾ ಇದ್ರು. ಈಗ್ಲೂ ಕಾಲ ಮಿಂಚಿಲ್ಲ, ದತ್ತು ತಗೊಳ್ಳೋಣ. 6 ಅಲ್ಲ 12 ಮಕ್ಳನ್ನೇ ತಗೊಳ್ಳೋಣ. ಏನೇ ಕಿಚಾಯಿಸ್ತೀಯಾ? ನೋಡ್ತಾ ಇರು, ನಿನ್ನ ಕಣ್ಣೆದುರುಗಡೆನೆ 2 ಮಕ್ಕಳು ತಂದೆ ಆಗ್ತೀನಿ. ಈ ಮನೆ ಎದುರುಗಡೆನೆ ಮನೆ ಮಾಡ್ತೀನಿ ನನ್ನ ಜಾಜಿಗೋಸ್ಕರ. ಹಗಲು ರಾತ್ರಿ ಸೇವೆ ಮಾಡಿಸ್ಕೋತೀನಿ. ನಾವು ಸಂಸಾರ ಮಾಡೋದನ್ನ ನೀನ್ ಈ ಮನೆ ಹೊಸನ ಮೇಲೆ ನಿಂತು ನೋಡಿ ಹೊಟ್ಟೆ ಉರ್ಕೋಬೇಕು. ಮಾಡಿಸ್ಕೊಳ್ಳಿ, ಅದ್ ಯಾರ ಹತ್ರ ಸೇವೆ ಮಾಡಿಸ್ಕೋತಿರೋ ನಾನು ನೋಡ್ತೀನಿ. ಹೋಗಲೇ ಹೋಗೋ, ಆಗ್ಲೇ ಹೊಟ್ಟೆ ಉರಿ ಶುರು ಆಗ್ಬಿಡ್ತಿ ಅವಳಿಗೆ, ಸೌತಿ ಬರ್ತಾಳೆ ಅಂತ. ಎಲ್ಲ ಸಿದ್ಧತೆಗಳೇನೋ ಆಗತ್ತೆ, ಆದ್ರೆ ಕಳೆದ ಸರ್ತಿ ಬಂದವರೆಲ್ಲ ಬರ್ತಾರಾ ಅಂತ.
ಎಲ್ಲರೂ ಬರಬಹುದು, ಆದರೆ ನಮ್ಮ ಸುಂದರಿ ಬರಲ್ಲ. ನಾ ಕೇಳಿದ್ದು ಊರಿನ ಜನ ಎಲ್ಲ ಬರ್ತಾರ ಅಂತ. ಬರ್ತಾರೆ. ಉತ್ಸವ ಕಾಲ ಹತ್ರ ಬರ್ತಾ ಇದೆ. ಊರಿನ ತುಂಬ ಜನ ಸೇರಿರ್ತಾರೆ. ಇಂಥ ಹೊತ್ತಲ್ಲಿ ಯಾವ ಪೂಜೆ ಆದರೂ ಜನ ಬಂದೇ ಬರ್ತಾರೆ. ನಾನು ಕರೆಯೋರ್ನೆಲ್ಲ ಕರೆದಿದ್ದೀನಿ. ಕಳೆದ ಸಾತಿ ಪೂಜೆ ಶುರು ಮಾಡೋದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ರು. ಈ ಸರ್ತಿನೂ ಅವರೇ ಶುರು ಮಾಡಿದ್ರೆ ಒಳ್ಳೇದೇನು? ಯಾಕೆಂದ್ರೆ ಅವರು ದೈವಾಂಶ ಹೊಂದಿರೋರು. ಆ ಮಹಾತಾಯಿಯನ್ನೇ ಮಾತಾಡಿಸ್ತಾರಂತೆ. ಆದರೆ ಒಂದು ಧರ್ಮಸೂಕ್ಷ್ಮ ಸಮಸ್ಯೆ ಇದೆ. ಏನದು? ಕಳೆದ ಸಾರ್ತಿ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಕರೆಸಿದ್ದಾಗ ಅವರು ಪೂಜೆ ಶುರು ಮಾಡಿಸೋಕ್ಕಾಗಲೇ ಇಲ್ಲ. ಬರೀ ಆಶೀರ್ವಾದ ಮಾಡಿ ಹೊರಟುಬಿಟ್ರು. ಏನೇನೋ ವಿಘ್ನಗಳು. ಅದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಈ ಸಾರ್ತಿ ಕರೆದ್ರೆ ಅವರು ಬರ್ತಾರೋ ಇಲ್ವೋ ಅನ್ನೋ ಅನುಮಾನ. ನೀವು ಹೋಗಿ ಅವ್ರನ್ನ ಕರೆದು ಬನ್ನಿ. ಬರೋದು ಬಿಡೋದು ಅವರಿಚ್ಛೆ. ಜಾಜಿ ಬಂದಿದ್ದಾಳೆ ನಿಮ್ಮ ಮಗಳ ಸ್ಥಾನಕ್ಕೆ. ಅವಳಿಂದ ದುರ್ಗಾ ಸಪ್ತಾಹ ಮಾಡಿಸ್ತಾ ಇರೋದು ಅಂತ ಹೇಳಿ ನೋಡಿ. ಆಗ ಖಂಡಿತ ಬಂದೇ ಬರ್ತಾರೆ. ಅವರೇ ಬಂದ್ಬಿಟ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಶ್ರೀಮತಿ ಅವ್ರು ಹೇಳ್ದ ಹಾಗೆ ನೀವು ಹೋಗಿ ಕರೆಯೋದು ಕರೀರಿ. ಅಂತ ದೈವಿಕರಿಂದ ದುರ್ಗಾ ಸಪ್ತಾಹ ಶುರುವಾದರೆ ಇನ್ನೂ ಶುಭವಾಗತ್ತೆ. ಆಯಿತು, ಹೋಗಿ ಆಹ್ವಾನ ಕೊಟ್ಟು ಬರ್ತೀನಿ. ನೀವು ಇನ್ನೊಂದು ಮುಖ್ಯವಾದ ವಿಚಾರವನ್ನ ಪಾಲಿಸಲೇಬೇಕು. ಹೇಳಿ ಶ್ರೀಮತಿ ಅವರೇ. ದುರ್ಗಾ ಸಪ್ತಾಹ ಶುರು ಆದಮೇಲೆ ಆ 7 ದಿವಸಗಳಲ್ಲಿ ಏನೇ ಕಷ್ಟಗಳು ಬಂದರೂ, ಎಷ್ಟೇ ಅಡ್ಡಿ ಆತಂಕಗಳಾದರೂ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋ ಹಾಗಿಲ್ಲ. ಇದನ್ನ ಮನಸ್ಸಿನಲ್ಲಿ ಗಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ. ಯಾಕ್ರಿ ಹೀಗೆ ಓಡಾಡ್ತಾ ಇದ್ದೀರಾ? ನನ್ನ ಮನಸ್ಸು ಚೆನ್ನಾಗಿಲ್ಲ. ನಿಮ್ಮ ಮನ್ಸು ಯಾವಾಗ ಚೆನ್ನಾಗಿತ್ತು? ಉರಿಯ ಗಾಯ ಕೂಪ್ ಸುರಿಬೇಡ ಕಣೆ ನೀನು. ಸರಿ, ಏನಾಯ್ತೀಗ? ಇಲ್ಲಿ ಒತ್ಕೊಂಡು ಉರಿತಾ ಇದೆ. ಅಲ್ಲಿ ಅವರು ದುರ್ಗಾ ಸಪ್ತಾಹ ಮಾಡ್ತಾರಂತ. ಅವರು ದುರ್ಗಾ ಸಪ್ತಾಹ ಮಾಡೋದಕ್ಕೂ ನಿಮಗೂ ಏನ್ರಿ ಸಂಬಂಧ? ಅವ್ರ ಮನೆಯವರು ನಯವಾಗಿ ಒಪ್ಕೊಂಡೆಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೂ ಜಾಜಿಗೂ ಮದುವೆ ಮಾಡ್ಕೊಡ್ಬೇಕಿತ್ತು. ಅದು ಬಿಟ್ಟು ದುರ್ಗಾ ಸಪ್ತಾಹ ಮಾಡಕ್ ಹೊಟ್ಟಿದಾರಲ್ಲ, ಸರಿನಾ ಇದು? ಇದನ್ನ ಹುಚ್ಚು ಅಂತಾರೆ. ಅನ್ಲಿ ಕಣೆ, ನನ್ನ ಹುಚ್ಚ ಅನ್ಲಿ, ತಿಕ್ಲ ಅನ್ಲಿ, ಬೆಪ್ಪ ಅನ್ಲಿ, ನಾನು ಮಾತ್ರ ಅವ್ರ ಮನೆಯವ್ರನ್ನ ಬಿಡಲ್ಲ. ಅದ್ಯಾಕೆ ದುರ್ಗಾ ಸಪ್ತಾಹ ಮಾಡ್ತಾರೋ ನಾನು ನೋಡ್ತೀನಿ. ಹೋಗಿ ರಂಪ ಎಬ್ಬಿಸ್ತೀನಿ, ಧೂಳು ಎಬ್ಬಿಸ್ ಬರ್ತೀನಿ ಕಣೆ. ಮೊದಲು ನಿಮ್ಮ ಕೈ ಕಾಲನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪೌರುಷ ತೋರಿಸುವಿರಂತೆ. ಬುದ್ಧಿ ಇದೆಯಾ ನಿಮಗೆ? ಈಗ ಆಗಿರೋದು ಸಾಕಾಗಲ್ವಾ? ಅಮ್ಮನವ್ರ ಪೂಜೆನ ನಿಲ್ಲಿಸ್ತಾರಂತೆ. ಆ ಮಹಾತಾಯಿ ಕೆಂಗಣ್ ಬಿಟ್ರೆ ಅಷ್ಟೇ ನಿಮ್ಮ ಕತೆ. ಅಯ್ಯಯ್ಯೋ ತಾಯಿ, ಕ್ಷಮಿಸು ತಾಯಿ. ಯಾವುದೇ ಕಾರಣಕ್ಕೂ ನಿನ್ನ ಪೂಜೆಗೆ ಅಡ್ಡಿಪಡಿಸಲ್ಲ. ನಾನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀನಿ. ಹೊಟ್ಟೆಗೆ ಹಾಕೊಂಡ್ಬಿಡು. ಕಡೆಗೂ ಒಪ್ಕೊಂಡ್ರಲ್ಲ. ಏನು ಒಪ್ಕೊಂಡಿದ್ದು? ನಿಮಗೆ ಹುಚ್ಚು ಅಂತ. ನಾನೆಲ್ಲ ಒಪ್ಕೊಂಡೆ. ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂದೆ ಅಷ್ಟೇ. ನಮಸ್ಕಾರ ಯಜಮಾನ್ರೆ. ಹೋ ವಾಶಕ್ರಿ, ತಮಗೆ ತೊಂದರೆ ಆಯ್ತೋ ಏನೋ? ತೊಂದರೆ ಏನು ಬಂತು? ಇನ್ನೇನು ಉತ್ಸವ ಹತ್ರ ಬಂತಲ್ಲ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಪೂಜೆ ಮಾಡಬೇಕು ಅಂತ ನಿಗದಿ ಮಾಡಬೇಕಲ್ವಾ? ಅದಕ್ಕೆ ಪಂಚಾಂಗ ನೋಡ್ತಾ ಇದ್ದೆ. ನೀನು ಬಂದಿದ್ದು? ನಮ್ಮ ಮನೆಯಲ್ಲಿ ದುರ್ಗಾ ಸಪ್ತಾಹದ ಪೂಜೆ ಮಾಡಿಸ್ತಿದ್ದೀವಿ. ತಮ್ಮನ್ನ ಕರೆಯೋಣ ಅಂತ ಬಂದೆ. ಬಹಳ ಸಂತೋಷನಪ್ಪ. ಯಾರು ಕೂತ್ಕೊಳ್ತಾರೆ ಪೂಜೆಗೆ? ನಿನ್ನ ಧರ್ಮಪತ್ನಿಯವರ ಅಥವಾ ನಿಮ್ಮ ತಾಯಿಯವರ? ಹಾ, ನಿಮ್ಮ ತಂದೆ ಬೇರೆ ಬಂದಿದ್ದಾರಲ್ವಾ?
ನಿಮ್ಮ ತಾಯಿನೇ ಕೂತ್ಕೋಬಹುದಲ್ವಾ ಪೂಜೆಗೆ? ಹೌದು, ಆದರೆ ಅವ್ರು ಯಾರೂ ಕೂತ್ಕೋತಿಲ್ಲ. ಮತ್ತೆ ಇನ್ಯಾರಿದ್ದಾರೆ ಮನೆಯಲ್ಲಿ? ಇನ್ಯಾರು ಕೂತ್ಕೋತಾರೆ ಪೂಜೆಗೆ? ನಿನ್ನ ಮಗಳಂತೂ ಇಲ್ವಲ್ಲ? ಮಗಳಿಲ್ಲ ನಿಜ, ಆದರೆ ಅವಳ ಸ್ಥಾನದಲ್ಲಿ ಇನ್ನೊಬ್ಳಿದ್ದಾಳೆ. ಅವಳು ಕೂತ್ಕೋತಾಳೆ ಪೂಜೆಗೆ. ಹೋ, ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಮನೆಗೆ ಯಾವುದೋ ಹುಡುಗಿ ಬಂದಿದ್ದಾಳೆ ಅಂತ. ನಿಮ್ಮ ತಂದೆಯವರೇ ಕರ್ಕೊಂಡ್ಬಂದಿದ್ರಂತೆ, ಅವಳೇ ಕೂತ್ಕೋತಾಳ ಪೂಜೆಗೆ? ಹೌದು, ನಮ್ಮ ಮಗಳು ಹೋದ ಮೇಲೆ ಅಮ್ಮನವರ ಕರುಣೆ ಇನ್ನೊಬ್ಬ ಮಗಳು ಸಿಕ್ಕಿದ್ದಾಳೆ. ಅವಳು ಸಿಕ್ಕ ಸಂಭ್ರಮಕ್ಕೇನೆ ದುರ್ಗಾ ಸಪ್ತಾಹ. ತಾವು ಹಿರಿಯರು, ತಿಳಿದವರು, ತಾವೇ ಆ ಪೂಜೆ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲರ ಆಸೆ. ದಯವಿಟ್ಟು ಬರಲೇಬೇಕು. ಬರ್ತೀನಿ ಶೇಖರಿ. ದುರ್ಗಾ ಸಪ್ತಾಹಕ್ಕೆ ಮುನ್ನುಡಿ ಬರೆಯೋದಕ್ಕಿಂತ ಬೇರೆ ಭಾಗ್ಯ ಉಂಟಾ? ಬರ್ತೀನಿ, ಖಂಡಿತ ಬರ್ತೀನಿ. ತುಂಬ ಸಂತೋಷ. ನಾವೆಲ್ಲ ಸಿದ್ಧತೆ ಮಾಡ್ಕೋತೀವಿ. ಬರ್ತೀನಿ ಯಜಮಾನ್ರೆ. ದೇವು, ದೇವು ನಿಂತ್ಕೊಳ್ಳೋ. ದೇವು ನಿಂತ್ಕೊಳ್ಳೋ. ದೇವು, ಏನೋ ದೇವು, ಕೂಗ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀ ಹೋಗ್ತಾನೆ ಇದೆಯಾ? ನನಗೆ ಕೇಳಿಸ್ಲಿಲ್ಲ ಲಲಿತಕ್ಕ. ಹೋಗ್ಲಿ ಬಿಡು, ನೀ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ನಾಳೆ ನಮ್ಮ ಮನೆಗೆ ಬಾ. ಯಾಕೆ ಲಲಿತಕ್ಕ? ನಾಳೆಯಿಂದ ನಮ್ಮ ಮನೆಯಲ್ಲಿ ದುರ್ಗಾ ಸಪ್ತಾಹ ಮಾಡ್ತಿದ್ದೀವಿ. ಹೌದಾ? ಯಾರು ಕೂತ್ಕೋತಾರ ಪೂಜೆಗೆ? ನೀನೇನಾ? ಇಲ್ಲ, ಮಾವನವ್ರ ಜೊತೆ ಬಂದಿದ್ದಾಳಲ್ಲ ನಮ್ಮ ಹೊಸ ಮಗಳು, ಅವಳ ಕೈಲಿ. ಆಯ್ತಕ್ಕ, ಬರ್ತೀನಿ. ಬರ್ತೀನಿ ಅಂತ ಹೇಳಿ ತಪ್ಪಿಸ್ಕೋಬಾರ್ದು. ಖಂಡಿತ ಬರ್ತೀನಕ್ಕ. ಇಂಥ ಅವಕಾಶನ ತಪ್ಪಿಸ್ಕೊಳಕ್ಕಾಗತ್ತ? ನನ್ನ ಮೇಲೆ ನಿನಗೆ ತೀರಿಸ್ಬೇಕಾದ ಋಣ ಇದೆ. ನಮ್ಮ ಅಪ್ಪ ಅಮ್ಮನ ಮಗನಾಗಿ ನೋಡ್ಕೊಂಡಿದ್ಯಾ. ಬಂದೇ ಬರ್ತೀನಿ. ನಿಮ್ಮ ಪೂಜೆಗೆ ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳು. ನೀ ಬಂದ್ರೆ ಅದೇ ದೊಡ್ಡ ಸಹಾಯ. ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಇಲ್ಲ ಅಕ್ಕ, ಎಲ್ರಿಗಿಂತ ಮೊದಲು ನಾನೇ ಅಲ್ಲಿರ್ತೀನಿ. ನೀ ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬ ಸಂತೋಷ ಆಯಿತು ದೇವು. ಯಾವಾಗ ಕರೆದ್ರೂ ಏನೋ ಕೆಲಸ ಇದೆ ಅಂತ ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಇನ್ನು ಪೂಜೆ ತಯಾರಿ ಮಾಡ್ಕೋಬೇಕು. ನಾ ಬರ್ತೀನಿ. ಆಯ್ತಕ್ಕ. ಯಾಕೆ ಟೀಚರಮ್ಮ ಒಬ್ಬರೇ ನಗ್ತಿದ್ದೀರಿ? ದುರ್ಗಾ ಸಪ್ತಾಹ ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ಸಿದ್ಧತೆ ಪ್ರಾರಂಭವಾಗಿದೆ. ದುಷ್ಟಶಕ್ತಿಗಳ ಅಟ್ಟಹಾಸವನ್ನ ಶಿಷ್ಟಶಕ್ತಿಗಳು ಮೆಟ್ಟಿ ನಿಲ್ಲುವ ಕಾಲ ಸನ್ನಿಹಿತವಾಗಿದೆ. ಇದೊಂದು ರೀತಿ ಒಳ್ಳೆಯವರ ಮತ್ತು ಕೆಟ್ಟವರ ಸಮಾಗಮ, ಧರ್ಮ ರಕ್ಷಣೆಗಾಗಿ. ಇನ್ನೊಂದು ರೀತಿಲಿ ನೇರ ಮುಖಾಮುಖಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಯುದ್ಧ. ಹೌದಾ? ಅಂದ್ರೆ ಶಂಕರಜ್ಜ ಹೇಳ್ತಿದ್ರಲ್ಲ, ಚಕ್ರಾಪುರಿ ಇತಿಹಾಸದಲ್ಲಿ ಶ್ರೀಚಕ್ರನ ಕಾಪಾಡೋದಕ್ಕೋಸ್ಕರ ನಡೆದಿತ್ತಂತಲ್ಲ, ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧ. ಆ ಥರದ್ದಾದ್ರೆ ಒಳ್ಳೆ ಕಳೆ ಕಟ್ಟತ್ತೆ. ಕತ್ತಿ ಗುರಾಣಿ ಇವೆಲ್ಲ ಹಳೆ ಕಾಲದ ಯುದ್ಧಗಳು. ಈಗ ಅದಕ್ಕೂ ಮೀರಿದ ರೀತಿಯಲ್ಲಿ ಈ ಭೂಮಿಯನ್ನೇ ಸರ್ವನಾಶ ಮಾಡುವಂಥ ಯುದ್ಧಗಳು ನಡೀತಿದೆ. ಈಗೊಂದು ರೀತಿ ಯುದ್ಧಕ್ಕೂ ಮುಂಚೆ ಕೆಲವು ಸಂಚುಗಳನ್ನು ಬಯಲು ಮಾಡಬೇಕು.
ಬಯಲ್ ಮಾಡಿ ಯುದ್ಧಕ್ಕೆ ನಿಂತರೆ ಅದರಿಂದ ಆಗೋ ಪರಿಣಾಮಗಳನ್ನು ಶತ್ರುಗಳಿಗೆ ತೋರಿಸ್ಕೊಡ್ಬೇಕು. ಅಂಥ ಪಾಠಗಳ ಪ್ರಾರಂಭ. ನನಗೇನು ಅರ್ಥ ಆಗಲಿಲ್ಲ. ಶತ್ರುಗಳಿಗೆ ಅರ್ಥ ಆಗತ್ತೆ, ಅವ್ರಿಗೆ ಅರ್ಥ ಆದರೆ ನಾವು ಅರ್ಧ ಯುದ್ಧ ಗೆದ್ದಂಗೆ. ಇದಕ್ಕೆ ಸಾಕ್ಷಿಯಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಗೊತ್ತಾ? ಯಾರು? ಇಡೀ ಚಕ್ರಾಪುರಿಯಲ್ಲಿ ನಡೆದಾಡೋ ಅಮ್ಮನವರು ಅಂತ ಅನ್ನಿಸ್ಕೊಂಡಿರೋ ವಿರೂಪಾಕ್ಷ ಶಾಸ್ತ್ರಿಗಳು. ದೇವಸ್ಥಾನದಲ್ಲಿ ಆಗಾಗ ನೋಡಿದ್ದೀನಿ ಅವ್ರನ್ನ. ಲಲಿತಮ್ಮನವರ ತಮ್ಮ, ತಾನೇ ಸರ್ವಶಕ್ತಿಗಳನ್ನ ಪಡೆದಿದ್ದೀನಿ ಅಂತ ಮೆರಿತಿರೋ ದೇವು. ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಅವ್ರನ್ನು ನೋಡ್ದಂಗಾಗತ್ತೆ. ಈ ಜಗನ್ನಾಟಕದ ಭೂಮಿಕೆಗೆ ಇನ್ನೊಬ್ಬರ ರಂಗಪ್ರವೇಶ ಆಗತ್ತೆ. ಯಾರು? ನಾನು ನೋಡಿದ್ದೀನಾ? ಬಂದ ಮೇಲೆ ನೀನೇ ನೋಡಿ ತಿಳಿಸ್ಬೇಕು.